ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ರಾಶಿಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ 12 ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಏಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ, ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ಜನರು, ಈ ಕುಂಭರಾಶಿಯ ವ್ಯಕ್ತಿಗಳು. ಕುಂಭರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ದೈಹಿಕ ಪರಿಶ್ರಮಕ್ಕಿಂತ ಮಾನಸಿಕ ಪರಿಶ್ರಮಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಅದೃಷ್ಟವನ್ನು ನಂಬುವಂತಹ ಸ್ಮಾರ್ಟ್ ವರ್ಕರ್ ಆದಂತಹ ಕುಂಭರಾಶಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಯಾವ 5 ಪ್ರತಿಜ್ಞೆಗಳನ್ನು ಮಾಡಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ರಾಶಿಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವತಾವಾದಿ ರಾಶಿಯಾದ ಕುಂಭ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಕುಂಭ ರಾಶಿಯ ಚಿಹ್ನೆ ನೀರನ್ನು ಹೊತ್ತ ಮನುಷ್ಯ. ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ, ಅದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ. ಕುಂಭ ರಾಶಿಯವರು ಆ ಜ್ಞಾನದ ನೀರನ್ನು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು. ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ. ಶನಿಯು ಶಿಸ್ತು, ನ್ಯಾಯ, ಕರ್ಮ, ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಕುಂಭ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ ಪ್ರಜ್ಞೆ, ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ತಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಅತ್ಯಂತ ತಾಳ್ಮೆವಂತರು, ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ. ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು. ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ, ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು. ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ, ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ. ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ, ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ. ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭ ರಾಶಿಯವರು ಸ್ನೇಹಪರರಾಗಿದ್ದರು, ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ, ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕುಂಭ ರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು. ಹೌದು, ನೀವು ಕೇಳಿದ್ದು ಸರಿ. ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ. ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು, ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ. ಅವರ ಸ್ನೇಹಕ್ಕೆ ಜಾತಿ, ಮತ, ಲಿಂಗದ ಹಂಗಿಲ್ಲ. ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ. ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ. ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು. ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸುತ್ತದೆ. ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ರೀತಿಗೆ. ಇವರಿಗೆ ಪ್ರೀತಿ ಎಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಬೇಕು. ಬೌದ್ಧಿಕವಾಗಿ ಹೊಂದಾಣಿಕೆ ಆಗದಿದ್ದರೆ ಇವರಿಗೆ ಪ್ರೀತಿ ಮೂಡುವುದು ಕಷ್ಟ. ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ. ವೃತ್ತಿ ಜೀವನದ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು. ಇವರಿಗೆ ವಿಜ್ಞಾನ, ಸಂಶೋಧನೆ, ತಂತ್ರಜ್ಞಾನ, ಗಗನಯಾನ, ಸಾಮಾಜಿಕ ಸೇವೆ, ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ.
ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ. ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ. ಕುಂಭ ರಾಶಿಯವರು ತನ್ನ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು ಸುಖ, ಸಂತೋಷ, ನೆಮ್ಮದಿಯಾಗಿರಲು ಮಾಡಬೇಕಾಗಿರುವಂತಹ ಮೊದಲನೇ ಪ್ರತಿಜ್ಞೆ. ಕುಂಭ ರಾಶಿಯವರು ಜ್ಞಾನದ ಕುಂಭವನ್ನು ಹೊತ್ತವರು. ನಿಮ್ಮಲ್ಲಿ ನಾಲೆಡ್ಜ್ ಎಕ್ಸಲೆಂಟ್ ಆಗಿರುತ್ತದೆ. ನಿಮ್ಮ ಸುತ್ತಮುತ್ತಲಿನವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಾಸ್ಗೆ ಐಡಿಯಾಸ್ಗಳನ್ನು ಕೊಡುವಷ್ಟು ಎಕ್ಸ್ಪರ್ಟ್ಗಳಾಗಿರುತ್ತೀರಾ. ಎಲ್ಲರನ್ನೂ ಉದ್ಧಾರ ಮಾಡುತ್ತೀರಾ. ವಿಪರ್ಯಾಸ ಏನೆಂದರೆ ನಿಮ್ಮ ನಾಲೆಡ್ಜನ್ನು ನೀವೇ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ನಾಲೆಡ್ಜನ್ನು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಲು ಕಲಿಯದಿದ್ದರೆ ನಿಮ್ಮ ಜ್ಞಾನಕ್ಕೆ ಅರ್ಥವೇ ಇಲ್ಲ, ನಿಮ್ಮ ಬದುಕಿಗೂ ಅರ್ಥವಿರುವುದಿಲ್ಲ. ಕುಂಭರಾಶಿಯವರು ನಿಮ್ಮ ಜ್ಞಾನವನ್ನು ನಿಮಗೋಸ್ಕರ ಅಟ್ಲೀಸ್ಟ್ 50% ಇಂಪ್ಲಿಮೆಂಟ್ ಮಾಡುವುದನ್ನು ಕಲಿತರೆ ಗೆಲುವಿನ ಹಿಂದೆ ನೀವು ಓಡುವ ಅವಶ್ಯಕತೆ ಇಲ್ಲ. ಗೆಲುವು ನಿಮ್ಮನ್ನು ಹುಡುಕಿಕೊಂಡು ಹಿಂಬಾಲಿಸಿ ಬರುತ್ತದೆ. ಆದ್ದರಿಂದ ಕುಂಭರಾಶಿಯವರೇ, ಇವತ್ತೇ ಈ ಕ್ಷಣದಿಂದಲೇ ಪ್ರತಿಜ್ಞೆಯನ್ನು ಮಾಡಿ, ನನ್ನ ಜ್ಞಾನವೆಂಬ ಬಂಡವಾಳದಿಂದ ನನ್ನ ಜೀವನದ ಗುರಿ ಉದ್ದೇಶವನ್ನು ಬಹಳ ಸುಲಭವಾಗಿ ಅತ್ಯಂತ ವಿಶ್ವಾಸಾರ್ಹದಿಂದ ತಲುಪುತ್ತೇನೆ ಎಂಬಂತಹ ದೃಢವಾದ ಸಂಕಲ್ಪವನ್ನು ಪ್ರತಿಜ್ಞೆಯನ್ನು ಮಾಡಿ. ಈ ಪ್ರತಿಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಕುಂಭರಾಶಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಪಡೆಯುತ್ತೀರಾ. ಎರಡನೇ ಶಪಥ. ಕುಂಭರಾಶಿಯವರು ಹಣದ ಹಿಂದೆ ಓಡಬಾರದು. ನೀವು ಹಣದ ಹಿಂದೆ ಓಡಿದರೆ ಅದು ನಿಮ್ಮನ್ನು ಮರೀಚಿಕೆಯಂತೆ ಕಾಡುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಯಾವುದರ ಹಿಂದೆ ಓಡುತ್ತೀರೋ ಅದು ನಿಮ್ಮಿಂದ ದೂರ ದೂರ ಓಡಿ ಹೋಗ್ತಾನೆ ಇರುತ್ತದೆ. ನೀವು ಒಬ್ಬರನ್ನ ಮನಸಾರೆ ಪ್ರೀತಿಸಿದರೆ ಆ ಪ್ರೀತಿ ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ದೇವರು ನಿಮಗೆ ಸಂತೋಷವನ್ನು ಕೊಡುವುದು ಬಲೂನಿನಲ್ಲಿರುವಂಥ ಗಾಳಿಯ ರೀತಿ ಕ್ಷಣಿಕವಾಗಿರುತ್ತದೆ. ನೀವು ಸಂತೋಷವಾಗಿದ್ದೇವೆ ಅಂದುಕೊಳ್ತೀರಾ. ಬಲೂನಿಗೆ ಒಂದೇ ಒಂದು ಪಿನ್ ಚುಚ್ಚಿದರೆ ಸಾಕು, ಒಂದೇ ಒಂದು ಕ್ಷಣದಲ್ಲಿ ಆ ಬಲೂನ್ನಲ್ಲಿ ಇರುವಂತಹ ಗಾಳಿಯೆಲ್ಲ ಹೊರಗಡೆ ಹೋಗಿ ಹೊಡೆದು ಹೋಗುತ್ತದೆ. ಇದೇ ರೀತಿ ಕುಂಭರಾಶಿಯವರು ನಾವು ಸಂತೋಷವಾಗಿದ್ದೇವೆ. ಯಾವ ಸಂತೋಷ ವ್ಯಕ್ತಿ ಹಣದ ಹಿಂದೆ ಹೋದರೂ ಅದು ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ನಾನು ಹಣದ ಹಿಂದೆ ಓಡುವುದಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ನನ್ನ ಕೆಲಸವನ್ನು, ನನ್ನ ಕರ್ಮದ ಮೇಲೆ ಮಾತ್ರ ನಂಬಿಕೆಯನ್ನಿಟ್ಟು ಇಡುತ್ತೇನೆ. ಬಿಟ್ಟಿದ್ದೆಲ್ಲ ಭಗವಂತನ ಮೇಲೆ ಬಿಡುತ್ತೇನೆ ಎಂಬಂಥ ಎರಡನೇ ಪ್ರತಿಜ್ಞೆಯನ್ನು ಮಾಡಿ. ನನಗೆ ಇಷ್ಟ ಹಣ ಬರಬೇಕು, ಅಯ್ಯೋ ನನಗೆ ಹಣವೇ ಬರ್ತಾ ಇಲ್ಲ, ಇಂತಹ ಮನಸ್ಥಿತಿಯಿಂದ ದೂರವಿರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ನೋಡಿ. ಆಟೋಮೆಟಿಕ್ ಆಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಮೂರನೆಯದಾಗಿ, ನಿಮ್ಮ ಸುತ್ತಮುತ್ತಲೂ ಇರುವಂಥ ಜನರ ಬಗ್ಗೆ ಪರಿತಾಪ ಪಡಬಾರದು ಹಾಗೂ ಅವರ ಜವಾಬ್ದಾರಿಯನ್ನು ಹೊರುವಷ್ಟು ಧಾರಾಳವಾಗಿ ಕೂಡ ಇರಬಾರದು ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ನೀವು ಸಹಾಯ ಮಾಡುವ ಗುಣದವರು. ನಿಮ್ಮ ಸಹಾಯ ಪಡೆದವರು ಅವರ ಜವಾಬ್ದಾರಿಯನ್ನು ಮರೆಯುತ್ತಾರೆ. ನಿಮ್ಮ ಮೇಲೆ ಅವಲಂಬಿತರಾಗಿ ಅವರು ಸೋಂಬೇರಿಗಳಾಗುವುದಕ್ಕೆ ನೀವೇ ಕಾರಣರಾಗುತ್ತೀರಾ. ಜೀವನ ಪೂರ್ತಿ ಬೇರೆಯವರ ಜವಾಬ್ದಾರಿಗಳನ್ನು ನೀವೇ ಹೊತ್ತರೆ ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ಹೊರುವುದು ಯಾವಾಗ? ಇದು ಸಾಧ್ಯವಾಗದ ಮಾತು. ಎಷ್ಟೇ ಬೇಕು ಅಷ್ಟು ಸಹಾಯವನ್ನು ಮಾಡಿ. ಕರ್ಣನ ರೀತಿ, ಧರ್ಮರಾಯನ ರೀತಿ ದಾನ ಧರ್ಮ ಮಾಡುವುದು 50% ಕಡಿಮೆ ಮಾಡಿ ನೋಡಿ. ಕುಂಭರಾಶಿಯವರು ದಾನ ಮಾಡುವುದರಲ್ಲಿ ಕರ್ಣನ ರೀತಿ, ನಿಮ್ಮ ಮನಸ್ಸು ಧರ್ಮರಾಯನ ರೀತಿ ವ್ಯೂಹದಲ್ಲಿ ತಂತ್ರವನ್ನು ರಚಿಸುವುದರಲ್ಲಿ ಶ್ರೀಕೃಷ್ಣನ ಹಾಗೆ ನೀವು. ಆದರೆ ಬೇರೆಯವರ ದೃಷ್ಟಿಯಲ್ಲಿ ನೀವು ಶಕುನಿ, ನಾರದರ ರೀತಿಯೇ ಕಾಣಿಸೋದು. ಆದ್ದರಿಂದ ಅವಶ್ಯಕತೆಗೆ ತಕ್ಕಂತೆ ಮಾತ್ರ ಸಹಾಯವನ್ನು ಮಾಡಿ. ನಿಮ್ಮ ಜೀವನ ಉದ್ಧಾರ ಮಾಡುವ ಕಡೆಗೂ ಗಮನ ಕೊಡಿ. ನನ್ನ ಜೀವನ ಉದ್ಧಾರ ಮಾಡುವ ಕಡೆ ನಾನು ಗಮನವನ್ನು ಕೊಡ್ತೇನೆ ಎಂಬಂಥ ಶಪಥವನ್ನು ಮಾಡಿ. ನಾಲ್ಕನೆಯದಾಗಿ, ಕುಂಭರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕುಂಭರಾಶಿಯವರಿಗೆ ಉಷ್ಣದ ದೇಹ, ತುಂಬ ಹೀಟ್ ಆಗೋದು ಜಾಸ್ತಿ. ನಿಮ್ಮ ದೇಹಕ್ಕೆ ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುವಂತಹ ಕಾರಣದಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಬಹಳ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತದೆ. ಹೀಟ್ ಜಾಸ್ತಿ ಆದಾಗ ದೇಹದಲ್ಲಿ ಬೊಬ್ಬೆಗಳು ಉಂಟಾಗುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ನೀವು ಸಿಟ್ರಿಕ್ ಇರುವಂತಹ ಹಣ್ಣುಗಳನ್ನು, ಸಿಟ್ರಸ್ ಫ್ರೂಟ್ಗಳನ್ನು ಸೇವಿಸಿ ನಿಮ್ಮ ಆರೋಗ್ಯ, ನಿಮ್ಮ ಹೆಲ್ದಿ ಡಯಟ್ ಕಡೆ, ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಗಮನವನ್ನು ಕೊಡಲೇಬೇಕು. ನೀವು ಆರೋಗ್ಯವಾಗಿದ್ದರೆ ಯಾವ ಸಾಧನೆಯನ್ನಾದರೂ ಮಾಡಬಹುದು. ಆರೋಗ್ಯವೇ ಭಾಗ್ಯ. ನನ್ನ ಆರೋಗ್ಯದ ಕಡೆ ಗಮನವನ್ನು ಕೊಡುತ್ತೇನೆ, ನನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ.
ಐದನೆಯದಾಗಿ ತಾಳ್ಮೆ ನಿಮ್ಮ ದೊಡ್ಡ ಅಸ್ತ್ರವಾಗಿರಬೇಕು. ತಾಳಿದವನು ಬಾಳಿಯಾನು ಎಂಬಂಥ ಮಾತನ್ನು ಸದಾ ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ, ಸೋಲು ಬಂದರೂ, ಅವಮಾನಗಳು ಬಂದರೂ ಕುಗ್ಗದೆ, ತಾಳ್ಮೆಯನ್ನು ಕಳೆದುಕೊಳ್ಳದೆ, ಭರವಸೆಯನ್ನು ಬಿಡದೆ, ಬಹಳ ತಾಳ್ಮೆಯಿಂದ ಇರುವಂತಹ ಪ್ರತಿಜ್ಞೆಯನ್ನು ಮಾಡಿ. ನೀವು ಸೋತಾಗ ಎಲ್ಲರನ್ನೂ ಕೇಳಲು ಹೋಗಬೇಡಿ. ಕನಸು ನಿಮ್ಮದು, ಗುರಿ, ಉದ್ದೇಶ, ಸೋಲು, ಗೆಲುವು ಎಲ್ಲ ನಿಮ್ಮದೇ. ಆದ್ದರಿಂದ ಅನಾವಶ್ಯಕವಾಗಿ ನಿಮ್ಮನ್ನು ಕುಗ್ಗಿಸುವಂಥ ಜನರನ್ನು, ಸಂಬಂಧಿಕರನ್ನು ಸಲಹೆ ಕೇಳಲು ಹೋಗಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಆತ್ಮದ ಮಾತನ್ನು, ನಿಮ್ಮ ಬುದ್ಧಿಯ ಮಾತನ್ನು, ನಿಮ್ಮ ಜ್ಞಾನದ ಮಾತನ್ನು ಮಾತ್ರ ಕೇಳಿ. ನಿಮ್ಮ ಬದುಕಿನಲ್ಲಿ ಬರುವಂತಹ ಸೋಲು, ಅವಮಾನ, ಅಂಧಕಾರವನ್ನು ತೊಡೆದು ಹಾಕುವಂಥ ಸಾಮರ್ಥ್ಯ ನಿಮ್ಮ ಜ್ಞಾನದ ಬೆಳಕೆಂಬ ಹಣತೆಗೆ ಇದೆ. ಆದ್ದರಿಂದ ಕುಂಭರಾಶಿಯವರು ನಿಮ್ಮ ಸುತ್ತಮುತ್ತಲೂ ಇರುವವರು ಅವಮಾನ ಮಾಡಿದರೂ ಕುಗ್ಗಬೇಡಿ. ತಾಳ್ಮೆಯಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಆಗ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವಂತಹ ಪದಕ್ಕೆ ಜಾಗವೇ ಇರುವುದಿಲ್ಲ. ಜೀವನದ ಯಶಸ್ಸಿಗೆ 2 ಕೈಗಳಿವೆ. ಮೊದಲನೆಯದು ಕಠಿಣ ಪರಿಶ್ರಮ. ಹಗಲು ರಾತ್ರಿ ಪರಿಶ್ರಮದಿಂದ ದುಡಿದಾಗ ನಿಮ್ಮ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ. ಮತ್ತೊಂದು ಕೀಲಿಕೈ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಸ್ವಲ್ಪ ಪ್ರಯತ್ನ ಪಟ್ಟರೂ ನಿಮ್ಮ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ. ಅದೃಷ್ಟ, ಸ್ಮಾರ್ಟ್ ವರ್ಕ್ ಮೇಲೆ ನಂಬಿಕೆಯನ್ನು ಇಟ್ಟು ದುಡಿಯಿರಿ. ಜಯ ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋವನ್ನು ತಿಳಿಸಿ. ತಪ್ಪದೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳು. ಗಗನದಷ್ಟು ವಿಶಾಲ, ಗಾಳಿಯಂತೆ ಸ್ವತಂತ್ರ, ಹೊರಗಿನಿಂದ ನೋಡಲು ಅತ್ಯಂತ ಶಾಂತ, ಆದರೆ ಒಳಗೊಳಗೆ ಜ್ಞಾನದ ಮತ್ತು ಆಲೋಚನೆಗಳ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ಅದ್ಭುತ ವ್ಯಕ್ತಿತ್ವ. ಯಾರ ತಂಟೆಗೂ ಹೋಗದ, ಆದರೆ ತಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡದ, ಪ್ರಪಂಚದ ನಿಯಮಗಳಿಗೆ ತಲೆಬಾಗದೆ ತಮ್ಮದೇ ಆದ ಹೊಸ ನಿಯಮಗಳನ್ನು ಸೃಷ್ಟಿಸುವ ಛಲಗಾರರು. ಭವಿಷ್ಯವನ್ನು ಮುಂಚಿತವಾಗಿಯೇ ಊಹಿಸಬಲ್ಲ ಶಕ್ತಿ ಹೊಂದಿರುವ ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ನಿಗೂಢ ಮತ್ತು ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿರುವ ರಾಶಿಯೇ ಕುಂಭರಾಶಿ. ಕಷ್ಟಗಳನ್ನು ಎದುರಿಸಿ, ಸೋಲುಗಳನ್ನು ಮೆಟ್ಟಿ ನಿಂತು ಒಂಟಿಯಾಗಿ ಬೆಳೆದು ನಿಲ್ಲುವ ಈ ಕುಂಭರಾಶಿಯವರ ಜೀವನದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಕರ್ಮಫಲದಾತ ಶನಿದೇವ ಯಾವ ವಯಸ್ಸಿನಲ್ಲಿ ಕೈ ಹಿಡಿಯುತ್ತಾರೆ? ಇವರ ಜೀವನದ ಅತಿ ದೊಡ್ಡ ರಹಸ್ಯಗಳೇನು? ಇವರ ಕಷ್ಟಗಳೆಲ್ಲ ಯಾವಾಗ ದೂರವಾಗುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಹಾಗೂ ಜೈ ಧನಲಕ್ಷ್ಮಿ ಎಂದು ಬರೆಯುವ ಮೂಲಕ ತಾಯಿಯ ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗಿ. ರಾಶಿಚಕ್ರದಲ್ಲಿ 11ನೇ ರಾಶಿಯಾಗಿರುವ ಅತ್ಯಂತ ವಿಶಿಷ್ಟವಾದ ಮತ್ತು ಇತರರಿಗಿಂತ ಸಂಪೂರ್ಣ ಭಿನ್ನವಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ಬಿಚ್ಚಿಡಲಿದ್ದೇವೆ. ಕುಂಭರಾಶಿಯ ಚಿಹ್ನೆ ಒಂದು ಮಡಕೆಯಿಂದ ನೀರನ್ನು ಸುರಿಯುತ್ತಿರುವ ವ್ಯಕ್ತಿ. ಇದು ಕೇವಲ ಒಂದು ಸಾಮಾನ್ಯ ಚಿತ್ರವಲ್ಲ, ಇದು ಕುಂಭರಾಶಿಯವರ ಇಡೀ ಬದುಕಿನ ವ್ಯಕ್ತಿತ್ವದ ಕನ್ನಡಿ. ಆ ಮಡಕೆಯಲ್ಲಿರುವುದು ಕೇವಲ ನೀರಲ್ಲ, ಅದು ಜ್ಞಾನ, ಮಾನವೀಯತೆ ಮತ್ತು ಪ್ರೀತಿಯ ಸಂಕೇತ. ಕುಂಭರಾಶಿಯವರು ತಮ್ಮ ಬಳಿ ಇರುವ ಜ್ಞಾನವನ್ನು, ಪ್ರೀತಿಯನ್ನು ಈ ಜಗತ್ತಿಗೆ ಹಂಚಲು ಹುಟ್ಟಿದವರು. ಮಡಕೆಯಿಂದ ನೀರು ಹೇಗೆ ನಿರಂತರವಾಗಿ ಹರಿಯುತ್ತದೆಯೋ ಹಾಗೆಯೇ ಇವರ ಮನಸ್ಸಿನಲ್ಲಿ ಸದಾ ಹೊಸ ಆಲೋಚನೆಗಳು, ಜಗತ್ತನ್ನು ಬದಲಾಯಿಸುವ ಕನಸುಗಳು ಹರಿಯುತ್ತಲೇ ಇರುತ್ತವೆ. ಇವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಕೆಲವೊಮ್ಮೆ ಇವರು ಅತ್ಯಂತ ಆಪ್ತರಂತೆ ಕಾಣುತ್ತಾರೆ, ಮರುಕ್ಷಣವೇ ಯಾರಿಗೂ ಸಿಗದಷ್ಟು ದೂರ ನಿಲ್ಲುತ್ತಾರೆ. ಈ ನಿಗೂಢತೆಯೇ ಕುಂಭರಾಶಿಯವರ ಅತಿ ದೊಡ್ಡ ಶಕ್ತಿ. ಈ ರಾಶಿಯ ಅಧಿಪತಿ ಗ್ರಹ ನ್ಯಾಯದೇವತೆ ಕರ್ಮಫಲದಾತ ಶನಿದೇವ. ಶನಿದೇವರ ಪ್ರಭಾವದಿಂದಾಗಿಯೇ ಕುಂಭರಾಶಿಯವರ ಜೀವನ ಎಂದಿಗೂ ಸುಲಭವಾಗಿರುವುದಿಲ್ಲ. ಹುಟ್ಟಿನಿಂದಲೇ ಇವರ ಹೆಗಲ ಮೇಲೆ ಜವಾಬ್ದಾರಿಗಳ ಭಾರ ಬೀಳುತ್ತಲೇ ಇವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಅದಕ್ಕಾಗಿ ಕಠಿಣ ಪರಿಶ್ರಮ ಪಡಲೇಬೇಕು. ಶನಿಯು ಇವರನ್ನ ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಂತೆ ಸುಟ್ಟು ಅಗ್ನಿ ಪರೀಕ್ಷೆಗಳನ್ನು ನೀಡಿ ಕೊನೆಗೆ ಅಪರಂಜಿ ಚಿನ್ನವನ್ನಾಗಿ ರೂಪಿಸುತ್ತಾನೆ. ಹಾಗಾಗಿಯೇ ಕುಂಭರಾಶಿಯವರಿಗೆ ಅದ್ಭುತವಾದ ತಾಳ್ಮೆ, ಏನೇ ಕಷ್ಟ ಬಂದರೂ ಎದುರಿಸಿ ನಿಲ್ಲುವ ಎದೆಗಾರಿಕೆ ಮತ್ತು ಎಂದಿಗೂ ಬಿಟ್ಟುಕೊಡದ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಎಷ್ಟೇ ಬಾರಿ ಬಿದ್ದರೂ ಯಾರ ಸಹಾಯವೂ ಇಲ್ಲದೆ ತಮ್ಮ ಕಾಲ ಮೇಲೆ ತಾವು ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದಾರೆ. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ, ಕಠಿಣವಾಗಿ, ಒಂಟಿಯಾಗಿರಲು ಇಷ್ಟಪಡುವವರಂತೆ ಕಾಣಿಸಬಹುದು. ಇವರು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವುದಿಲ್ಲ.
ತಮ್ಮದೇ ಆದ ಒಂದು ಸಣ್ಣ ಪ್ರಪಂಚದಲ್ಲಿ ಬದುಕಲು ಇಷ್ಟಪಡುತ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಆತ್ಮಗೌರವ ಮತ್ತು ಸ್ವಾತಂತ್ರ್ಯದ ಸಂಕೇತ. ಕುಂಭರಾಶಿಯವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತದೆ. ಇತರರು ಇಂದಿನ ಬಗ್ಗೆ ಯೋಚಿಸಿದರೆ ಕುಂಭರಾಶಿಯವರು ಮುಂದಿನ 10 ವರ್ಷಗಳ ಭವಿಷ್ಯದ ಬಗ್ಗೆ ಈಗಲೇ ಲೆಕ್ಕಾಚಾರ ಹಾಕಿರುತ್ತಾರೆ. ಸಮಾಜದ ಹಳೆಯ ಮೂಢನಂಬಿಕೆಗಳಿಂದ ಕೂಡಿದ ನಿಯಮಗಳನ್ನು ಇವರು ಎಂದಿಗೂ ಒಪ್ಪುವುದಿಲ್ಲ. ಸತ್ಯದ ಪರವಾಗಿ ನಿಲ್ಲುವ ಇವರು ನ್ಯಾಯಕ್ಕಾಗಿ ಯಾರನ್ನಾದರೂ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ. ಇವರಿಗೆ ಸುಳ್ಳು, ಮೋಸ ಮತ್ತು ಕಪಟ ನಾಟಕಗಳನ್ನು ಕಂಡರೆ ಸ್ವಲ್ಪವೂ ಆಗುವುದಿಲ್ಲ. ಯಾರಾದರೂ ಇವರ ಬಳಿ ಸುಳ್ಳು ಹೇಳಿದರೆ ಅದನ್ನು ಇವರು ತಮ್ಮ ಚುರುಕಾದ ಬುದ್ಧಿಯಿಂದ ಕ್ಷಣ ಮಾತ್ರದಲ್ಲಿ ಪತ್ತೆ ಹಚ್ಚುತ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭರಾಶಿಯವರಿಗೆ ಪ್ರೀತಿ, ಕರುಣೆ ಭಾವನೆಗಳು ಕಡಿಮೆ. ಅವರು ಕೇವಲ ತಮ್ಮ ಕೆಲಸ ಮತ್ತು ಆಲೋಚನೆಗಳಲ್ಲಿ ಮಗ್ನರಾಗಿರುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಅತಿ ದೊಡ್ಡ ತಿರುವು. ಕುಂಭರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನ ಭಾವನಾ ಜೀವಿಗಳು. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಕುಂಭರಾಶಿಯವರ ಈ ಗಂಭೀರ ಮುಖವಾಡದ ಹಿಂದೆ ಒಂದು ಅತ್ಯಂತ ಮೃದುವಾದ ಕರುಣಾಮಯಿ ದೇವಿದೆ. ಇವರು ಪ್ರಾಣಿ ಪಕ್ಷಿಗಳನ್ನು, ಅಸಹಾಯಕರನ್ನು ಕಂಡ್ರೆ ಬೇಗನೆ ಕರಗಿ ಹೋಗುತ್ತಾರೆ. ಇತರರ ಕಷ್ಟಗಳನ್ನು ಕಂಡು ಮರುಗುವ ಇವರು ತಮ್ಮ ಕೈಲಾದ ಸಹಾಯ ಮಾಡಲು ಸದಾ ಮುಂದಿರುತ್ತಾರೆ. ಆದರೆ ಇವರು ತಮ್ಮ ನೋವನ್ನು, ಕಣ್ಣೀರನ್ನು ಯಾರಿಗೂ ತೋರಿಸುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿ ಅತ್ತು ತಮ್ಮ ನೋವನ್ನು ಕಳೆದುಕೊಳ್ಳುತ್ತಾರೆ ಹೊರತು ಹಗಲಿನಲ್ಲಿ ಎಲ್ಲರ ಮುಂದೆ ನಗುನಗುತ್ತಾ ಧೈರ್ಯವಾಗಿ ನಿಲ್ಲುತ್ತಾರೆ. ಇವರು ತಮ್ಮ ಪ್ರೀತಿ ಪಾತ್ರರನ್ನು ಬಹಳ ಆಳವಾಗಿ ಹಚ್ಚಿಕೊಳ್ಳುತ್ತಾರೆ. ಇವರ ಪ್ರೀತಿಯಲ್ಲಿ ಯಾವುದೇ ನಾಟಕವಿರುವುದಿಲ್ಲ. ಒಮ್ಮೆ ಇವರು ನಿಮ್ಮನ್ನು ನಂಬಿ ತಮ್ಮವರೆಂದು ಸ್ವೀಕರಿಸಿದರೆ ಜೀವಿತಾವಧಿಯವರೆಗೆ ನಿಮ್ಮ ಕೈಬಿಡುವುದಿಲ್ಲ. ನಿಮ್ಮ ಕಷ್ಟ ಕಾಲದಲ್ಲಿ ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತರೂ ಕುಂಭರಾಶಿಯ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಒಂದು ಬಂಡೆಯಂತೆ ನಿಲ್ಲುತ್ತಾನೆ. ಆದರೆ ಯಾರಿಗಾದರೂ ಇವರ ನಂಬಿಕೆಗೆ ದ್ರೋಹ ಬಗೆದರೆ, ಇವರ ಬೆನ್ನಿಗೆ ಚೂರಿ ಹಾಕಿದರೆ ಅವರನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ. ವೃಶ್ಚಿಕ ರಾಶಿಯಂತೆ ಇವರು ಸೇಡು ತೀರಿಸಿಕೊಳ್ಳಲು ಹೋಗುವುದಿಲ್ಲ. ಬದಲಾಗಿ ಆ ದ್ರೋಹಿಗಳನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ಕಿತ್ತು ಬಿಸಾಡುತ್ತಾರೆ. ಆ ವ್ಯಕ್ತಿ ಬದುಕಿದ್ದರೂ ಇವರ ಪಾಲಿಗೆ ಸತ್ತಂತೆ. ಅಷ್ಟು ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವರಲ್ಲಿದೆ. ಸ್ನೇಹದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರಿಗೆ ಪರಿಚಯಸ್ಥರು ಸಾವಿರಾರು ಜನರಿರಬಹುದು. ಆದರೆ ನಿಜವಾದ ಆಪ್ತ ಸ್ನೇಹಿತರು ಬೆರಳೆಣಿಕೆಯಷ್ಟು ಮಾತ್ರ ಇರುತ್ತಾರೆ. ಇವರು ಎಲ್ಲರನ್ನೂ ಸುಲಭವಾಗಿ ತಮ್ಮ ಮನಸ್ಸಿನ ಒಳಗೆ ಬಿಟ್ಟುಕೊಳ್ಳುವುದಿಲ್ಲ. ಆದರೆ ಆ ಬೆರಳೆಣಿಕೆಯಷ್ಟು ಸ್ನೇಹಿತರಿಗಾಗಿ ಪ್ರಾಣವನ್ನೇ ಕೊಡಲು ಇವರು ಸಿದ್ಧರಿರುತ್ತಾರೆ. ಪ್ರೀತಿ ಮತ್ತು ಪ್ರೇಮ ಜೀವನದ ವಿಚಾರದಲ್ಲಿ ಇವರ ದಾರಿಯೇ ಬೇರೆ. ಇವರು ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗುವವರಲ್ಲ. ಇವರಿಗೆ ಬೌದ್ಧಿಕ ಸಂಪರ್ಕ ಬಹಳ ಮುಖ್ಯ. ತಮ್ಮ ಆಲೋಚನೆಗಳಿಗೆ, ತಮ್ಮ ಬುದ್ಧಿಮತ್ತೆಗೆ ಸರಿಸಮನಾದವರನ್ನು ಇವರು ಸಂಗಾತಿಯಾಗಿ ಬಯಸುತ್ತಾರೆ. ಇವರು ಪ್ರೀತಿಯಲ್ಲಿರುವಾಗಲೂ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗೆಯೇ ತಮ್ಮ ಸಂಗಾತಿಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಿಲ್ಲ. ಇವರ ಪ್ರೀತಿ ಗಾಳಿಯಂತೆ, ಅದನ್ನು ಅನುಭವಿಸಬಹುದೇ ಹೊರತು ಬಂಧಿಸಿಡಲು ಸಾಧ್ಯವಿಲ್ಲ. ತಮ್ಮ ಸಂಗಾತಿಯ ಮೇಲೆ ವಿಪರೀತವಾದ ಪ್ರೀತಿ ಇದ್ದರೂ ಅದನ್ನು ಪದೇ ಪದೇ ಹೇಳಿ ಪ್ರದರ್ಶನ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರ ಕಾಳಜಿಯೇ ಇವರ ಪ್ರೀತಿಯ ಭಾಷೆ. ವೃತ್ತಿ ಜೀವನ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ನಾಯಕರು ಮತ್ತು ವಿಜ್ಞಾನಿಗಳು. ಟೆಕ್ನಾಲಜಿ, ವಿಜ್ಞಾನ, ಐಟಿ ಸಂಶೋಧನೆ, ಜ್ಯೋತಿಷ್ಯ, ಸಮಾಜ ಸೇವೆ, ಏವಿಯೇಷನ್, ಮನೋವಿಜ್ಞಾನ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾದ ಯಶಸ್ಸನ್ನು ಸಾಧಿಸುತ್ತಾರೆ. ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ತಮ್ಮದೇ ಆದ ಒಂದು ಹೊಸತನವನ್ನು ತರಲು ಪ್ರಯತ್ನಿಸುತ್ತಾರೆ. ಇವರ ಬುದ್ಧಿಶಕ್ತಿ ಇತರರಿಗಿಂತ 10 ಪಟ್ಟು ವೇಗವಾಗಿ ಕೆಲಸ ಮಾಡುತ್ತದೆ. ಇವರು ಇತರರ ಅಡಿಯಲ್ಲಿ ಗುಲಾಮರಂತೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತಾವೇ ಸ್ವತಃ ಬಾಸ್ ಆಗಿರಬೇಕು ಅಥವಾ ಸಂಪೂರ್ಣ ಸ್ವಾತಂತ್ರ್ಯ ಇರುವ ಕೆಲಸಗಳನ್ನು ಮಾತ್ರ ಇವರು ಆರಿಸಿಕೊಳ್ಳುತ್ತಾರೆ. ಕಚೇರಿಯಲ್ಲಿ ಇವರು ತಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿರುತ್ತಾರೆ. ಶನಿದೇವರ ಪ್ರಭಾವದಿಂದಾಗಿ ವೃತ್ತಿ ಜೀವನದ ಆರಂಭದಲ್ಲಿ ಇವರು ಬಹಳಷ್ಟು ಕಷ್ಟಗಳನ್ನು, ಅವಮಾನಗಳನ್ನು ಮತ್ತು ವಿಳಂಬಗಳನ್ನು ಎದುರಿಸಬೇಕಾಗುತ್ತದೆ. ಬೇರೆಯವರಿಗೆ ಸುಲಭವಾಗಿ ಸಿಗುವ ಯಶಸ್ಸು ಇವರಿಗೆ ತಡವಾಗಿ ಸಿಗುತ್ತದೆ. ಆದರೆ ನೆನಪಿರಲಿ, ಶನಿದೇವ ನಿಧಾನವಾಗಿ ಕೊಟ್ಟರೂ ಅದು ಶಾಶ್ವತವಾಗಿರುವಂಥ ಅತಿ ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ ಕುಂಭರಾಶಿಯವರು ಮೂಲತಃ ಹಣದಾಸೆ ಇರುವವರಲ್ಲ. ಇವರಿಗೆ ಹಣಕ್ಕಿಂತ ನೆಮ್ಮದಿ ಮತ್ತು ಸಮಾಧಾನ ಮುಖ್ಯ. ಆದರೆ ಇವರ ಅದ್ಭುತವಾದ ಐಡಿಯಾಗಳು ಮತ್ತು ಶ್ರಮ ಇವರನ್ನು ಶ್ರೀಮಂತಿಕೆಯ ಕಡೆಗೆ ಕೊಂಡೊಯ್ಯುತ್ತವೆ. ಹಣವನ್ನು ಹೇಗೆ ಗಳಿಸಬೇಕು ಎನ್ನುವುದು ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಆದರೆ ಇವರ ಕೈಯಲ್ಲಿ ಹಣ ನಿಲ್ಲುವುದು ಬಹಳ ಕಷ್ಟ. ಇತರರ ಕಷ್ಟಕ್ಕೆ ಕರಗಿ ಸಹಾಯ ಮಾಡುವ ಇವರ ಗುಣವೇ ಇವರ ಹಣಕಾಸಿನ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ. ಯಾರಿಗೋ ಜಾಮೀನು ನಿಲ್ಲುವುದು ಅಥವಾ ನಂಬಿ ಸಾಲ ಕೊಟ್ಟು ಮೋಸ ಹೋಗುವುದು
ಇವರ ಜೀವನದಲ್ಲಿ ಸಾಮಾನ್ಯವಾಗಿ ನಡೆದೇ ಇರುತ್ತದೆ. ಆದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆ ಇವರ ಮೇಲೆ ಸದಾ ಇರುತ್ತದೆ. ಜೀವನದಲ್ಲಿ ಎಷ್ಟೇ ಬಾರಿ ಶೂನ್ಯಕ್ಕೆ ಬಿದ್ದರೂ ಮತ್ತೆ ಝೀರೋದಿಂದ ಹೀರೋ ಆಗುವ ತನಕ ತಾಕತ್ತು ಇವರಿಗಿದೆ. ವಿಶೇಷವಾಗಿ ಕುಂಭರಾಶಿಯವರು ತಮ್ಮ 26ನೇ ವಯಸ್ಸಿನ ನಂತರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುತ್ತಾರೆ. 36ನೇ ವಯಸ್ಸಿನಿಂದ ಇವರ ಜೀವನದಲ್ಲಿ ಸುವರ್ಣ ಯುಗವೇ ಆರಂಭವಾಗುತ್ತದೆ. ಈ ವಯಸ್ಸಿನಲ್ಲಿ ತಾಯಿ ಮಹಾಲಕ್ಷ್ಮಿ ಇವರ ಮನೆಗೆ ಪ್ರವೇಶಿಸುತ್ತಾಳೆ. ಇಷ್ಟು ದಿನ ಇವರು ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವ ತಕ್ಕ ಪ್ರತಿಫಲವನ್ನ, ದಾರಿದ್ರ್ಯವನ್ನ ಹೋಗಲಾಡಿಸಿ ರಾಜಯೋಗವನ್ನ ಕರುಣಿಸುತ್ತಾನೆ. ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೀವು ಕೇಳ್ಬೋದು. ಖಂಡಿತ ಇವೆ. ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಇವರಲ್ಲೂ ಕೆಲವು ದೋಷಗಳಿವೆ. ಇವರ ಅತಿ ದೊಡ್ಡ ಶತ್ರು ಎಂದರೆ ಇವರ ಅತಿಯಾದ ಯೋಚನೆ. ಸಣ್ಣ ವಿಷಯವನ್ನ ಪರ್ವತದಂತೆ ಮಾಡಿ ದಿನವಿಡೀ ಅದರ ಬಗ್ಗೆ ಯೋಚಿಸುತ್ತಾ ತಮ್ಮ ನೆಮ್ಮದಿಯನ್ನ ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಎರಡನೆಯದಾಗಿ ಇವರ ಹಠಮಾರಿ ಸ್ವಭಾವ. ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಆ ಬ್ರಹ್ಮ ಬಂದು ಹೇಳಿದ್ರು ಇವರು ತಮ್ಮ ನಿರ್ಧಾರವನ್ನ ಬದಲಿಸುವುದಿಲ್ಲ. ಇದು ಕೆಲವೊಮ್ಮೆ ಇವರಿಗೆ ದೊಡ್ಡ ನಷ್ಟವನ್ನ ತಂದೊಡ್ಡುತ್ತದೆ. ಮೂರನೆಯದಾಗಿ ಕೋಪ. ಇವರಿಗೆ ಸಾಮಾನ್ಯವಾಗಿ ಕೋಪ ಬರುವುದಿಲ್ಲ. ಆದರೆ ಒಮ್ಮೆ ಕೋಪ ಬಂದರೆ ಅದು ಜ್ವಾಲಾಮುಖಿ ಸ್ಫೋಟಗೊಂಡಂತೆ ಆ ಕ್ಷಣದಲ್ಲಿ ಇವರು ಏನು ಮಾತನಾಡುತ್ತಾರೆ, ಏನು ಮಾಡುತ್ತಾರೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಇದರಿಂದಾಗಿ ಇವರು ಹಲವು ಸಂಬಂಧಗಳನ್ನು ಕಳೆದುಕೊಳ್ತಾರೆ. ಆರೋಗ್ಯದ ವಿಚಾರದಲ್ಲಿ ಇವರು ಬಹಳ ಜಾಗರೂಕರಾಗಿರಬೇಕು. ವಾಯುತತ್ವದ ರಾಶಿಯಾಗಿರುವುದರಿಂದ ನರಗಳ ದೌರ್ಬಲ್ಯ, ರಕ್ತ ಪರಿಚಲನೆಯಲ್ಲಿ ಸಮಸ್ಯೆ, ಕಾಲು ನೋವು, ಕೀಲು ನೋವು ಮತ್ತು ಅತಿಯಾದ ಒತ್ತಡದಿಂದಾಗಿ ಮಾನಸಿಕ ಖಿನ್ನತೆ ಇವರನ್ನು ಕಾಡುವ ಸಾಧ್ಯತೆ ಇರುತ್ತದೆ. ದಿನವೂ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಇವರಿಗೆ ಅತ್ಯಂತ ಅವಶ್ಯಕ. ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದ ಭಾಗದ ಬಗ್ಗೆ ಮಾತನಾಡೋಣ. ಕುಂಭರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಪಾಠವೇ ಕ್ಷಮೆ ಮತ್ತು ಸ್ವೀಕಾರ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮಷ್ಟು ಬುದ್ಧಿವಂತರಾಗಿರಲು ಅಥವಾ ಪ್ರಾಮಾಣಿಕರಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕು. ಎಲ್ಲರನ್ನೂ ವಿಮರ್ಶೆ ಮಾಡುವುದನ್ನು ಬಿಟ್ಟು ಅವರನ್ನು ಅವರಂತೆಯೇ ಸ್ವೀಕರಿಸುವುದನ್ನು ಕಲಿತಾಗ ನಿಮ್ಮ ಅರ್ಧ ಕಷ್ಟಗಳು ದೂರವಾಗುತ್ತವೆ. ನಿಮ್ಮ ಭಾವನೆಗಳನ್ನು ಅಡಗಿಸಿಡಬೇಡಿ. ನಂಬಿಕಸ್ಥರೊಂದಿಗೆ ಹಂಚಿಕೊಳ್ಳಿ. ಒಂಟಿತನವನ್ನು ಬಿಟ್ಟು ಜನರೊಂದಿಗೆ ಬೆರೆಯಲು ಪ್ರಯತ್ನಿಸಿ. ನಿಮ್ಮ ಜೀವನದ ಕಷ್ಟಗಳು ದೂರವಾಗಿ ತಾಯಿ ಧನಲಕ್ಷ್ಮಿ ಮತ್ತು ಶನಿದೇವರ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಇಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಸುತ್ತಿದ್ದೇವೆ. ಇದನ್ನು ತಪ್ಪದೇ ಪಾಲಿಸಿ. ಪ್ರತಿ ಶನಿವಾರದಂದು ಮುಂಜಾನೆ ಅಥವಾ ಸಂಜೆ ಶನಿದೇವರ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬನ್ನಿ. ಶನಿದೇವನಿಗೆ ಕಪ್ಪು ಎಳ್ಳು ಎಂದರೆ ಅತ್ಯಂತ ಪ್ರಿಯ. ಹಾಗಾಗಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ನಿಮ್ಮ ಕರ್ಮ ದೋಷಗಳನ್ನು ನಿವಾರಿಸುತ್ತದೆ. ಕಣ್ಣು ಕಾಣದವರಿಗೆ, ವಿಕಲಚೇತನರಿಗೆ ಅಥವಾ ವಯಸ್ಸಾದ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅನ್ನದಾನ ಮಾಡಿ. ಶನಿದೇವನು ಬಡವರ ಮತ್ತು ಅಸಹಾಯಕರ ಪ್ರತಿನಿಧಿ. ಇವರ ಸೇವೆಯಿಂದ ಶನಿದೇವನು ಅತ್ಯಂತ ಪ್ರಸನ್ನನಾಗುತ್ತಾನೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯನ್ನ ಧ್ಯಾನಿಸಿ. ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಮನೆಯಲ್ಲೂ ಯಾರಾದರೂ ಕುಂಭರಾಶಿಯವರಿದ್ದಾರೆ ಅಥವಾ ನೀವೇ ಕುಂಭರಾಶಿಯವರಾಗಿದ್ದರೆ ಈ ಮಾತುಗಳು ನಿಮಗೆ ಎಷ್ಟು ಸತ್ಯ ಅನಿಸುತ್ತವೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ. ಕುಂಭರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಕಾರಣವಾಗಬಲ್ಲ ಒಂದು ಕಟು ಸತ್ಯದ, ಒಂದು ನಿಗೂಢ ರಹಸ್ಯದ ಅನಾವರಣವಿದು. ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಯಾಕೆ ಬರುತ್ತಿಲ್ಲ ಎಂದು ನೀವು ಎಂದಾದರೂ ಒಮ್ಮೆಯಾದರೂ ಯೋಚಿಸಿದ್ದೀರಾ? ನೀವು ಯಾರಿಗೂ ದ್ರೋಹ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ. ಆದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ಯಾಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ? ನಿಮ್ಮ ಯಶಸ್ಸಿನ ಬಾಗಿಲಿಗೆ ಬಂದು ನಿಂತರೂ ಕೊನೆಯ ಕ್ಷಣದಲ್ಲಿ ಆ ಬಾಗಿಲು ಯಾಕೆ ನಿಮ್ಮ ಮುಖದ ಮೇಲೆ ಮುಚ್ಚಿಕೊಳ್ಳುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ, ಗ್ರಹಗತಿಗಳಲ್ಲ ಅಥವಾ ಯಾರು ಮಾಡಿದ ಮಾಟಮಂತ್ರಗಳಲ್ಲ. ಬದಲಾಗಿ ನಿಮ್ಮ ಸುತ್ತಮುತ್ತಲೇ ಅಡಗಿರುವ, ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ 3 ಗುಪ್ತ ಶತ್ರುಗಳು. ಹೌದು, ನಿಮ್ಮ ಸರ್ವನಾಶಕ್ಕೆ, ನಿಮ್ಮ ಪ್ರಗತಿಯ ಅಡೆತಡೆಗೆ ಕಾರಣವಾಗಿರುವ ಆ 3 ಗುಪ್ತ ಶತ್ರುಗಳು ಯಾರು ಗೊತ್ತೇ? ಈ ವಿಡಿಯೋದ ಕೊನೆಯಲ್ಲಿ ಆ ಸತ್ಯವನ್ನ ಕೇಳಿದ್ರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ವಿಡಿಯೋವನ್ನು ಎಲ್ಲಿಯೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಆ ಶತ್ರುಗಳು ನೀವು ಅಂದುಕೊಂಡವರಿಗಿಂತ ನಿಮ್ಮ ಅತಿ ಹತ್ತಿರದಲ್ಲೇ ಇದ್ದಾರೆ. ಕುಂಭರಾಶಿ ಶನಿದೇವನ ಅಚ್ಚುಮೆಚ್ಚಿನ ವಾಯುತತ್ವದ ಸ್ಥಿರ ಸ್ವಭಾವದ ರಾಶಿ. ನೀವು ಹುಟ್ಟಿನಿಂದಲೇ ಬುದ್ಧಿವಂತರು, ವಿಚಾರವಂತರು. ನಿಮ್ಮ ಆಲೋಚನಾ ಲಹರಿ, ನಿಮ್ಮ ದೂರದೃಷ್ಟಿ ಸಾಮಾನ್ಯರಿಗಿಂತ 10 ಹೆಜ್ಜೆ ಮುಂದಿರುತ್ತದೆ. ಸಮಾಜಕ್ಕೆ
ಏನಾದರೂ ಒಳ್ಳೆಯದು ಮಾಡಬೇಕು, 10 ಜನರಿಗೆ ಸಹಾಯ ಮಾಡಬೇಕು, ಜಗತ್ತನ್ನು ಬದಲಾಯಿಸಬೇಕು ಎಂಬ ಅತ್ಯಂತ ವಿಶಾಲವಾದ ಮಾನವೀಯತೆಯಿಂದ ಕೂಡಿದ ಹೃದಯ ನಿಮ್ಮದು. ನಿಮ್ಮ ಈ ಗುಣವೇ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ಒಂದು ಹೆಜ್ಜೆ ಮೇಲಕ್ಕೆ ನಿಲ್ಲಿಸುತ್ತದೆ. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ, ನಿಮ್ಮ ಈ ವಿಭಿನ್ನತೆ, ನಿಮ್ಮ ಈ ಒಳ್ಳೆಯತನವೇ ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಗತಕಾಲವನ್ನು, ನೀವು ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಳ್ಳಿ. ನೀವು ಯಾರನ್ನಾದರೂ ಕಷ್ಟದಲ್ಲಿ ನೋಡಿದಾಗ ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ಅವರಿಗೆ ನೀಡಿ ಸಹಾಯ ಮಾಡಿದ್ದೀರಿ. ನಿಮ್ಮ ಸಮಯ, ಶಕ್ತಿ ಎಲ್ಲವನ್ನೂ ಅವರಿಗಾಗಿ ಧಾರೆ ಎರೆದಿದ್ದೀರಿ. ಆದರೆ ಕಾಲಚಕ್ರ ತಿರುಗಿ ನಿಮಗೆ ಕಷ್ಟ ಬಂದಾಗ ಅದೇ ಜನರು ನಿಮ್ಮ ಕಡೆಗೆ ತಿರುಗಿಯೂ ನೋಡಿಲ್ಲ. ನಿಮ್ಮ ಕಣ್ಣೀರು ಒರೆಸಲು ಯಾರೊಬ್ಬರೂ ಮುಂದೆ ಬರಲಿಲ್ಲ. ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ. ಈ ಒಂಟಿತನ, ಈ ನೋವು, ಈ ದ್ರೋಹ ನಿಮ್ಮನ್ನ ಪ್ರತಿದಿನವೂ ಒಳಗೊಳಗೆ ಸುಡುತ್ತಿದೆ ಅಲ್ಲವೇ? ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವ ನೋವುಗಳು, ಅವಮಾನಗಳು ಒಂದೆರಡಲ್ಲ. ವೃತ್ತಿ ಜೀವನದಲ್ಲಿ, ವ್ಯವಹಾರದಲ್ಲಿ, ಸ್ನೇಹದಲ್ಲಿ ಅಥವಾ ಪ್ರೀತಿಯಲ್ಲಿ ಪ್ರತಿಯೊಂದರಲ್ಲೂ ನೀವು 100% ಪ್ರಾಮಾಣಿಕವಾದ ಪ್ರಯತ್ನವನ್ನು ಹಾಕಿದ್ದೀರಿ. ಹಗಲಿರುಳು ನಿದ್ದೆಗೆಟ್ಟು ರಕ್ತವನ್ನು ಬೆವರಾಗಿ ಹರಿಸಿ ದುಡಿದಿದ್ದೀರಿ. ಕಷ್ಟಪಟ್ಟು ಒಂದು ಹಂತಕ್ಕೆ ಬರುತ್ತೀರಿ. ನಿಮ್ಮ ಪರಿಶ್ರಮದ ಫಲ ಸಿಗುವ ಸಮಯ, ಅಂದರೆ ಯಶಸ್ಸಿನ ಶಿಖರವನ್ನು ತಲುಪುಗಳಿಗೆ ಹತ್ತಿರವಾಗುತ್ತಿದ್ದಂತೆ ಯಾವುದೋ ಒಂದು ಕಾಣದ ಶಕ್ತಿ, ಒಂದು ನಿಗೂಢ ಅಡೆತಡೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಅವಕಾಶಗಳು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಕೈತಪ್ಪಿ ಹೋಗುತ್ತವೆ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು, ನಿಮಗಿಂತ ಕಡಿಮೆ ಕಷ್ಟಪಟ್ಟವರು ನಿಮ್ಮ ಕಣ್ಣೆದುರಲ್ಲೇ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಅವರಿಗೆ ಸಿಗುವ ಮನ್ನಣೆ, ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಆದರೆ ನೀವು ಮಾತ್ರ ಎಲ್ಲಿಯೇ ಇದ್ದರೂ ಅಲ್ಲಿಯೇ ಬಿಡುತ್ತೀರಿ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹತಾಶೆ ಮೂಡುತ್ತದೆ. ನನಗೆ ಮಾತ್ರ ಯಾಕೆ ಪದೇ ಪದೇ ಹೀಗಾಗುತ್ತಿದೆ? ನನ್ನ ಹಣೆಬರಹವೇ ಇಷ್ಟು ಕೆಟ್ಟದಾಗಿದೆ. ನಾನು ಮಾಡಿದ ತಪ್ಪಾದರೂ ಏನು ಎಂದು? ಖಂಡಿತ ಇಲ್ಲ ಕುಂಭರಾಶಿಯವರೇ, ದಯವಿಟ್ಟು ಹಾಗೆ ಅಂದ್ಕೊಳ್ಬೇಡಿ. ನಿಮ್ಮ ಹಣೆಬರಹ ಕೆಟ್ಟಿಲ್ಲ. ನೀವು ಯಾವ ಪಾಪವನ್ನು ಮಾಡಿಲ್ಲ. ನಿಮ್ಮನ್ನು ಕತ್ತಲಿಗೆ ತಳ್ಳುತ್ತಿರುವ, ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ಆ ಶಕ್ತಿ ಬೇರಾವುದೂ ಅಲ್ಲ, ಆ 3 ಗುಪ್ತ ಶತ್ರುಗಳೇ. ಆ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನಿಗೆ ಅಂಟಿಕೊಂಡಿದ್ದಾರೆ. ಆ ಭೀಕರ ಶತ್ರುಗಳು ಯಾರು ಎಂದು ತಿಳಿಯುವ ಮುನ್ನ ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಅತ್ಯಂತ ಆಳವಾದ, ಸಂಕೀರ್ಣವಾದ ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ನೀವು ಹೊರಗಿನಿಂದ ನೋಡಲು ಕಲ್ಲಿನಂತೆ, ಕಠಿಣವಾಗಿ, ಭಾವನೆಗಳಿಲ್ಲದವರಂತೆ ಕಾಣುತ್ತೀರಿ. ನಿಮ್ಮ ಮುಖದಲ್ಲಿನ ಗಾಂಭೀರ್ಯ, ನಿಮ್ಮ ಮೌನವನ್ನು ನೋಡಿ ಅನೇಕರು ನಿಮ್ಮನ್ನು ಅಹಂಕಾರಿ, ಸಿಡುಕ, ಸ್ವಾರ್ಥಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಬಹುಪಾಲು ಜನರು ಮಾಡುವುದೇ ಇಲ್ಲ. ಆದರೆ ಆ ಕಠಿಣವಾದ ಹೊರಕವಚದ ಒಳಗೆ ಒಂದು ಸಣ್ಣ ಮಗುವಿನಂತಹ ಅತ್ಯಂತ ಸೂಕ್ಷ್ಮವಾದ, ಮುಗ್ಧ ಮನಸ್ಸಿದೆ ಎಂಬುದು ನಿಮ್ಮ ಜೊತೆಗಿರುವ, ನಿಮ್ಮನ್ನು ಹತ್ತಿರದಿಂದ ಬಲ್ಲ ಕೆಲವು ಜನರಿಗೆ ಮಾತ್ರ ಗೊತ್ತು. ನೀವು ಬೇಗನೆ ಯಾರನ್ನು ನಂಬುವುದಿಲ್ಲ. ಹೊಸಬರೊಂದಿಗೆ ಬೆರೆಯಲು ನೀವು ಬಹಳ ಸಮಯ ತೆಗೆದುಕೊಳ್ಳುತ್ತೀರಿ. ಆದರೆ ಒಮ್ಮೆ ಒಬ್ಬರನ್ನು ನಂಬಿದರೆ ಅವರನ್ನು ನಿಮ್ಮ ಹೃದಯದಲ್ಲಿ ಕೂರಿಸಿಕೊಳ್ಳುತ್ತೀರಿ. ಅವರಿಗಾಗಿ ನಿಮ್ಮ ಪ್ರಾಣ ಕೊಡಲು ಸಿದ್ಧರಾಗುತ್ತೀರಿ. ನಿಮ್ಮ ಈ ಅತಿಯಾದ ನಂಬಿಕೆ, ಈ ಕುರುಡು ಪ್ರೀತಿಯೇ ನಿಮ್ಮನ್ನು ಎಷ್ಟೋ ಬಾರಿ ಪಾತಾಳಕ್ಕೆ ತಳ್ಳಿದೆ. ನೀವು ದ್ರೋಹವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಒಮ್ಮೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅವರಿಗಾಗಿ ನಿಮ್ಮ ಮನಸ್ಸಿನ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ. ಆದರೂ ದ್ರೋಹ ಮಾಡಿದವರನ್ನು, ಆ ಘಟನೆಗಳನ್ನು ಮರೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ದ್ವಂದ್ವ ಮನಸ್ಥಿತಿಯೇ ನಿಮ್ಮನ್ನು ಹಗಲಿರುಳು ಕಾಡುತ್ತಿದೆ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ದುಡ್ಡು ಸಂಪಾದನೆ ಮಾಡಲು ನಿಮಗೆ ದಾರಿಗಳು ಹೊಳೆಯುತ್ತವೆ. ನಿಮ್ಮಲ್ಲಿ ಅದ್ಭುತವಾದ ಐಡಿಯಾಗಳಿವೆ. ಆದರೆ ಹಣ ಕೈ ಸೇರುವ ಮುನ್ನವೇ ನೂರಾರು ಖರ್ಚುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾಗುತ್ತದೆ. ಕಷ್ಟದಲ್ಲಿರುವವರಿಗೆ ಅಯ್ಯೋ ಪಾಪ ಎಂದು ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ನೀವು ಹಣ ಕೇಳಲು ಹೋದರೆ ಅವರೇ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ತಾರೆ. ನಿಮ್ಮ ದುಡ್ಡಿನಿಂದಲೇ ಮಜಾ ಮಾಡಿದವರು, ನಿಮ್ಮ ಸಹಾಯದಿಂದಲೇ ಬೆಳೆದವರು ಇಂದು ನಿಮ್ಮನ್ನು ಶತ್ರುವಿನಂತೆ ಕೀಳಾಗಿ ನೋಡ್ತಿದ್ದಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಕುಂಭರಾಶಿಯವರೇ. ನಿಮ್ಮ ಅದ್ಭುತ ಪ್ರತಿಭೆ, ನಿಮ್ಮ ಕಠಿಣ ಶ್ರಮ, ನಿಮ್ಮ ನಿಷ್ಕಲ್ಮಶ ಪ್ರಾಮಾಣಿಕತೆ ಇವೆಲ್ಲವೂ ಆ 3 ಗುಪ್ತ ಶತ್ರುಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಉಸಿರುಗಟ್ಟಿ ನರಳುತ್ತಿವೆ. ಆ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮ ಜೊತೆಯಲ್ಲಿಯೇ ಉಸಿರಾಡುತ್ತಿದ್ದಾರೆ. ಆದರೂ ನಿಮಗೆ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಅವರು ಕತ್ತಿ ಹಿಡಿದುಕೊಂಡ ಶತ್ರುಗಳಲ್ಲ, ವೇಷದಲ್ಲಿ ಬಂದಿಲ್ಲ. ಬದಲಾಗಿ ಅತ್ಯಂತ ಆಪ್ತರಂತೆ, ನಿಮ್ಮ ಹಿತೈಷಿಗಳಂತೆ, ನಿಮ್ಮ ಮಾರ್ಗದರ್ಶಕರಂತೆ ನಟಿಸುತ್ತಿದ್ದಾರೆ. ನಿಮ್ಮ ಸ್ವಂತ ಕುಟುಂಬದಲ್ಲಿ, ನಿಮ್ಮ ಅತ್ಯಾಪ್ತ ಸ್ನೇಹಿತರ ಬಳಗದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಆ ಶತ್ರುಗಳು ಅವರು ನಿಮ್ಮನ್ನು ಮುಖದ ಮೇಲೆ ಹೊಗಳುತ್ತಾರೆ, ನಿಮ್ಮ ಬೆನ್ನು ತಟ್ಟುತ್ತಾರೆ. ನೀನು ಎಂಥವನು ಗೊತ್ತಾ, ನಿನಗೆ ಏನೇನೋ ಸಾಧಿಸುವ ಶಕ್ತಿ ಇದೆ ಎಂದು ಉಬ್ಬಿಸುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಸರ್ವನಾಶವನ್ನು ಬಯಸುತ್ತಾರೆ.
ಬಯಸುತ್ತಾರೆ. ನಿಮ್ಮ ಸಣ್ಣ ಪುಟ್ಟ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ನೀವು ಬೆಳೆಯಬಾರದು, ಸದಾ ತಮ್ಮ ಕೆಳಗೆ ಇರಬೇಕು ಎಂದು ಸಂಚು ರೂಪಿಸುತ್ತಲೇ ಇರುತ್ತಾರೆ. ಇಂತಹ ವಿಷಕಾರಿ ವಾತಾವರಣದಲ್ಲಿ, ಇಂತಹ ನಕಲಿ ಜನರ ಮಧ್ಯೆ ನೀವು ಹೇಗೆ ತಾನೇ ಯಶಸ್ಸು ಸಾಧಿಸಲು ಸಾಧ್ಯ? ನೀವು ಒಂಟಿಯಾಗಿ ಹೋರಾಡುತ್ತಿದ್ದೀರಿ. ಆದರೆ ಈ ಹೋರಾಟದಲ್ಲಿ ನೀವು ಗೆಲ್ಲಬೇಕಾದ್ರೆ, ನಿಮ್ಮ ಗುರಿಯನ್ನು ತಲುಪಬೇಕಾದ್ರೆ, ನಿಮ್ಮ ಸುತ್ತಲಿನ ಆ ಭ್ರಮೆಯ ಪರದೆಯನ್ನ, ಈ ನಕಲಿ ಪ್ರೀತಿಯ ಬಲೆಯನ್ನ ಹರಿದು ಹಾಕಲೇಬೇಕು. ಈ 3 ಗುಪ್ತ ಶತ್ರುಗಳ ಅಸಲಿ ಮುಖವಾಡವನ್ನು ನಿರ್ದಾಕ್ಷಿಣ್ಯವಾಗಿ ಕಳಚಲೇಬೇಕು. ಅವರು ನಿಮ್ಮ ದೌರ್ಬಲ್ಯಗಳನ್ನು ಚೆನ್ನಾಗಿ ಬಲ್ಲರು. ನೀವು ಭಾವನಾತ್ಮಕವಾಗಿ ಎಷ್ಟು ದುರ್ಬಲರು, ನಿಮ್ಮನ್ನು ಹೇಗೆ ಬ್ಲ್ಯಾಕ್ಮೇಲ್ ಮಾಡಬಹುದು ಎಂಬುದು ಅವರಿಗೆ ಕರಗತವಾಗಿದೆ. ನಿಮ್ಮ ಪ್ರತಿಯೊಂದು ಒಂದು ಹೆಜ್ಜೆಯನ್ನು ಅವರು ಗಮನಿಸುತ್ತಿರುತ್ತಾರೆ. ನೀವು ಹೊಸದಾಗಿ ಏನಾದರೂ ಶುರು ಮಾಡಲು ಹೋದರೆ ಮೊದಲು ಒಂದು ನಕಾರಾತ್ಮಕ ಮಾತುಗಳನ್ನಾಡಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುವವರು ಇವರೇ ಆಗಿರುತ್ತಾರೆ. ಅದು ನಿನಗೆ ಸೆಟ್ ಆಗಲ್ಲ, ಇದರಲ್ಲಿ ಲಾಭವಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯಾ ಎಂದು ಹೇಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸುತ್ತಾರೆ. ಇವರ ಈ ಮಾತುಗಳಿಗೆ ನೀವು ಎಷ್ಟೋ ಬಾರಿ ಬಲಿಯಾಗಿದ್ದೀರಿ. ನಿಮ್ಮ ಕನಸುಗಳನ್ನು ನೀವೇ ಕೊಂದುಕೊಂಡಿದ್ದೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರೂ ನಿಮ್ಮ ಪರವಾಗಿಲ್ಲ, ನೀವೇ ನಿಮ್ಮ ಬೆನ್ನಿಗೆ ನಿಲ್ಲಬೇಕು. ಕುಂಭರಾಶಿಯವರೇ, ಈಗ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಮುನ್ನ ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನ, ಈ ರಹಸ್ಯವನ್ನ ಎದುರಿಸಲು ನಿಮ್ಮ ಮನಸ್ಸನ್ನ ಸಿದ್ಧಗೊಳಿಸಿಕೊಳ್ಳಿ. ಆ 3 ಶತ್ರುಗಳು ಹೊರಗಿನ ಪ್ರಪಂಚದವರಲ್ಲ, ಅವರು ನಿಮ್ಮ ಪಕ್ಕದ ಮನೆಯವರಲ್ಲ, ನಿಮ್ಮ ಸಂಬಂಧಿಕರಲ್ಲ, ಅಥವಾ ನಿಮ್ಮ ಆಫೀಸ್ನ ಸಹೋದ್ಯೋಗಿಗಳು ಅಲ್ಲ. ನಿಮ್ಮ ಪ್ರಗತಿಗೆ ಮುಳ್ಳಾಗಿರುವ, ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತಿರುವ ಆ 3 ಭಯಾನಕ ಗುಪ್ತ ಶತ್ರುಗಳು ಬೇರಾರೂ ಅಲ್ಲ, ಅವರು ನಿಮ್ಮೊಳಗೆಯೇ ಇದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ನಿಮ್ಮದೇ ಮನಸ್ಸಿನ, ನಿಮ್ಮದೇ ಸ್ವಭಾವದ 3 ಕರಾಳ ಮುಖಗಳೇ ನಿಮ್ಮ ಅತಿ ದೊಡ್ಡ ಶತ್ರುಗಳು. ನಿಮ್ಮ ಸುತ್ತಮುತ್ತಲಿರುವ ನಕಲಿ ಜನರು ಕೇವಲ ಈ ಶತ್ರುಗಳನ್ನು ಬಳಸಿಕೊಳ್ಳುತ್ತಿದ್ದಾರಷ್ಟೇ. ನಿಮ್ಮ ಸೋಲಿಗೆ, ನಿಮ್ಮ ಕಣ್ಣೀರಿಗೆ ಮೂಲ ಕಾರಣ ನಿಮ್ಮೊಳಗಿರುವ ಈ 3 ಸ್ವಭಾವಗಳು. ಆ 3 ಗುಪ್ತ ಶತ್ರುಗಳು ಯಾರೆಂದು ಈಗ ಎಳೆಬಿಡಿಸಿ ಹೇಳ್ತೇನೆ ಕೇಳಿ. ನಿಮ್ಮ ಮೊದಲನೇ ಅತಿ ದೊಡ್ಡ ಮತ್ತು ಅಪಾಯಕಾರಿ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬ. ಕುಂಭರಾಶಿಯವರೇ, ನೀವು ನಿಮ್ಮ ಮೆದುಳಿನ ಕೈಗೊಂಬೆಯಾಗಿದ್ದೀರಿ. ಹೌದು, ನೀವು ಯಾವುದೇ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಅದರ ಬಗ್ಗೆ 100 ಬಾರಿ, 1000 ಬಾರಿ ಯೋಚಿಸುತ್ತೀರಿ. ಇದು ಸರಿಯೇ, ತಪ್ಪೇ, ಇದರಿಂದ ಭವಿಷ್ಯದಲ್ಲಿ ಏನಾಗಬಹುದು, ಇತರರು ಏನಂದುಕೊಳ್ತಾರೆ ಎಂದು ಲೆಕ್ಕಾಚಾರ ಹಾಕುತ್ತಾರೆ. ಹಗಲು ರಾತ್ರಿ ಕಳೆಯುತ್ತೀರಿ. ನೀವು ಪ್ರತಿಯೊಂದರಲ್ಲೂ ಪರಿಪೂರ್ಣತೆಯನ್ನು ಹುಡುಕುತ್ತೀರಿ. ಆ ಪರಿಪೂರ್ಣತೆಯನ್ನು ಹುಡುಕುವ ಭರದಲ್ಲಿ ನಿಮ್ಮ ಕಣ್ಣೆದುರಿಗಿರುವ ಅತ್ಯುತ್ತಮ ಅವಕಾಶಗಳನ್ನು, ಸುವರ್ಣ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಒಂದು ಹೆಜ್ಜೆ ಮುಂದಿಡಲು ನೀವು 10 ಬಾರಿ ಹಿಂದೇಟು ಹಾಕುತ್ತೀರಿ. ನೀವು ಯೋಚನೆ ಮಾಡುವುದನ್ನು ನಿಲ್ಲಿಸಿ ಕಾರ್ಯರೂಪಕ್ಕೆ ಇಳಿಯುವಷ್ಟರಲ್ಲಿ ಆ ರೈಲು ನಿಲ್ದಾಣವನ್ನು ಬಿಟ್ಟು ಹೊರಟಿರುತ್ತದೆ. ಆ ಅವಕಾಶ ಬೇರೆಯವರ ಪಾಲಾಗಿರುತ್ತದೆ. ಕೇವಲ ಯೋಚನೆ ಮಾಡುವುದರಿಂದಲೇ ನಿಮ್ಮ ಅರ್ಧದಷ್ಟು ಶಕ್ತಿ ವ್ಯಯವಾಗುತ್ತಿದೆ. ಈ ಅತಿಯಾದ ಆಲೋಚನೆಯೇ ನಿಮ್ಮ ರಾತ್ರಿಯ ನಿದ್ದೆಯನ್ನು ಕಸಿದುಕೊಂಡಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ದಿನೇ ದಿನೇ ಕುಗ್ಗಿಸುತ್ತಿದೆ. ಇದು ಕೇವಲ ನಿಮ್ಮ ಯಶಸ್ಸನ್ನು ಮಾತ್ರವಲ್ಲ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನಾಶ ಮಾಡುತ್ತಿರುವ ನಿಮ್ಮ ಮೊದಲನೇ ಕರುಡು ಶತ್ರು. ಇನ್ನು ನಿಮ್ಮ ಎರಡನೇ ಗುಪ್ತ ಶತ್ರು ಅನರ್ಹರ ಮೇಲೆ ನೀವು ಇಡುವ ಕುರುಡು ನಂಬಿಕೆ ಮತ್ತು ಇಲ್ಲ ಎಂದು ಹೇಳಲಾಗದ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ನಿಮ್ಮ ಜೀವನದಲ್ಲಿ ನೀವು ತಿಂದಿರುವ ಬಹುಪಾಲು ಪಟ್ಟುಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ನೇರ ಕಾರಣ ನಿಮ್ಮ ಈ ಗುಣ. ನಿಮ್ಮ ಮುಂದೆ ಯಾರಾದರೂ ಬಂದು ಕಣ್ಣೀರು ಹಾಕಿದರೆ ಸಾಕು, ಅಥವಾ ನಿಮ್ಮನ್ನು ಹೊಗಳಿದ್ರೆ ಸಾಕು, ನೀವು ಕರಗಿ ನೀರಾಗುತ್ತೀರಿ. ಅವರ ನಿಜವಾದ ಬಣ್ಣ, ಅವರ ಹಿಂದಿರುವ ದುರುದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸರ್ವಸ್ವವನ್ನು ಅವರಿಗೆ ನೀಡುತ್ತೀರಿ. ಅವರು ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದರೂ ಅವರ ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ನಿಮಗೆ ಬರುವುದೇ ಇಲ್ಲ. ಆ ಒಂದು ಪದ ಇಲ್ಲ ಎಂದು ಹೇಳಲು ನೀವು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ನಿಮ್ಮ ಈ ಮುಗ್ಧತೆಯನ್ನು, ಈ ದೌರ್ಬಲ್ಯವನ್ನು ಜನ ತಮ್ಮ ಲಾಭಕ್ಕಾಗಿ ಎಗ್ಗಿಲ್ಲದೆ ಬಳಸಿಕೊಳ್ತಿದ್ದಾರೆ. ಯಾರು ನಿಮಗೆ ಬಿಡಿಗಾಸಿನ ಬೆಲೆ ಕೊಡುವುದಿಲ್ಲವೋ, ಯಾರು ನಿಮ್ಮನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಾರೋ ಅವರ ಪ್ರೀತಿಗಾಗಿ, ಅವರ ಮೆಚ್ಚುಗೆಗಾಗಿ ನೀವು ಒದ್ದಾಡುತ್ತಿದ್ದೀರಿ. ನಿಮಗೆ ನಿಜವಾಗಿಯೂ ಪ್ರೀತಿ ತೋರುವವರನ್ನು ನಿರ್ಲಕ್ಷಿಸಿ ನಕಲಿ ಜನರ ಹಿಂದೆ ಓಡುತ್ತಿದ್ದೀರಿ. ಈ ಕುರುಡು ನಂಬಿಕೆ ಮತ್ತು ಇಲ್ಲ ಎನ್ನಲಾಗದ ಅಸಹಾಯಕತೆಯೇ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ದಿವಾಳಿ ಮಾಡುತ್ತಿರುವ ಎರಡನೇ ಶತ್ರು. ನಿಮ್ಮ ಮೂರನೇ ಮತ್ತು ಅತಿ ಭಯಾನಕ ಗುಪ್ತ ಶತ್ರು ಗತಕಾಲದ ನೆನಪುಗಳ ಸೆರೆಮನೆ ಮತ್ತು ಹಳೆಯ ಕಹಿ ಘಟನೆಗಳನ್ನು ಮರೆಯಲಾಗದ ಗುಣ.
ಕುಂಭರಾಶಿಯವರೇ, ನೀವು ಹಳೆಯದನ್ನು, ವಿಶೇಷವಾಗಿ ನಿಮಗೆ ಆದ ನೋವನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. 5 ವರ್ಷಗಳ ಹಿಂದೆ ಯಾರು ನಿಮ್ಮನ್ನ ಅವಮಾನಿಸಿದ ಒಂದು ಮಾತು, ಪ್ರೀತಿಯಲ್ಲಿ ಸಿಕ್ಕ ಒಂದು ಮೋಸ, ವ್ಯವಹಾರದಲ್ಲಿ ಆದ ಒಂದು ನಷ್ಟ, ಸ್ನೇಹಿತರು ಮಾಡಿದ ಒಂದು ದ್ರೋಹ, ಇವುಗಳನ್ನು ನೀವು ಎಂದಿಗೂ ನಿಮ್ಮ ಮನಸ್ಸಿನ ಅತ್ಯಂತ ಆಳವಾದ ಕತ್ತಲ ಕೋಣೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ದೀರಿ. ನಿಮ್ಮನ್ನ ನೀವೇ ಒಂಟಿ ಮಾಡಿಕೊಂಡು ಆ ಹಳೆಯ ಗಾಯಗಳನ್ನು ಪದೇ ಪದೇ ಕೆದಕಿ ರಕ್ತ ಬರುವಂತೆ ಮಾಡಿ ನೀವೇ ನೋವು ಅನುಭವಿಸುತ್ತಿದ್ದೀರಿ. ನಿಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳಲು, ಹೊಸ ಅವಕಾಶಗಳತ್ತ ಗಮನ ಹರಿಸಲು ನಿಮಗೆ ಈ ಹಳೆಯ ನೆನಪುಗಳು ಬಿಡುತ್ತಿಲ್ಲ. ಗತಕಾಲದ ಕತ್ತಲೆಯಲ್ಲಿಯೇ ನೀವು ಜೀವಿಸುತ್ತಿದ್ದೀರಿ. ಆ ಹಳೆಯ ನೋವುಗಳು ನಿಮ್ಮ ಕಾಲುಗಳಿಗೆ ಕಟ್ಟಿದ ಭಾರವಾದ ಸರಪಳಿಯಂತಿವೆ. ನೀವು ಮುಂದೆ ಹೆಜ್ಜೆ ಇಡಲು ಪ್ರಯತ್ನಿಸಿದರೂ ಆ ಸರಪಳಿ ನಿಮ್ಮನ್ನ ಮತ್ತೆ ಹಿಂದಕ್ಕೆ ಎಳೆಯುತ್ತಿದೆ. ನನಗೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆಯಿಂದ ಹೊರಬರಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ಹಳೆಯ ಕಹಿ ನೆನಪುಗಳೇ ನಿಮ್ಮನ್ನು ಹೊಸ ಜೀವನವನ್ನು ಪ್ರಾರಂಭಿಸದಂತೆ ಕಟ್ಟಿಹಾಕಿರುವ 3ನೇ ಮತ್ತು ಅತ್ಯಂತ ಕ್ರೂರ ಶತ್ರು. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಕುಂಭರಾಶಿಯವರೇ, ನಿಮ್ಮ ಸೋಲಿಗೆ ಬೇರೆ ಯಾವ ವ್ಯಕ್ತಿಯೂ ಕಾರಣನಲ್ಲ, ಯಾವ ಗ್ರಹದೋಷವೂ ಕಾರಣವಲ್ಲ. ಈ 3 ಗುಪ್ತ ಶತ್ರುಗಳನ್ನು ನೀವು ನಿಮ್ಮೊಳಗಿನಿಂದ ಬೇರು ಸಹಿತ ಕಿತ್ತು ಎಸೆಯುವವರೆಗೂ ಪ್ರಪಂಚದ ಯಾವ ದೇವರು, ಯಾವ ಮಾಂತ್ರಿಕನೂ ನಿಮ್ಮನ್ನ ಕಾಪಾಡಲು ಸಾಧ್ಯವಿಲ್ಲ. ಈಗ ನೀವು ಮಾಡಬೇಕಾದ್ದು ಇಷ್ಟೇ: ಅತಿಯಾಗಿ ಯೋಚಿಸುವುದನ್ನ ಈಗಲೇ ಬಿಟ್ಟುಬಿಡಿ. ನಿರ್ಧಾರವನ್ನ ವೇಗವಾಗಿ ತೆಗೆದುಕೊಳ್ಳಿ. ತಪ್ಪಾದರೆ ಪಾಠ ಕಲಿಯಿರಿ, ಆದರೆ ಸುಮ್ಮನೆ ಕೂರಬೇಡಿ. 2ನೇಯದಾಗಿ, ನಿರ್ದಾಕ್ಷಿಣ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಎನ್ನುವುದನ್ನು ಕಲಿಯಿರಿ. ನಿಮ್ಮನ್ನ ಬಳಸಿಕೊಳ್ಳುವವರನ್ನ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಜೀವನದಿಂದ ಕಸದಂತೆ ಹೊರಗೆ ಎಸೆಯಿರಿ. ನಿಮ್ಮ ಬೆಲೆ ಗೊತ್ತಿಲ್ಲದವರ ಮುಂದೆ ತಲೆ ತಗ್ಗಿಸಬೇಡಿ. ಮತ್ತು ಅಂತಿಮವಾಗಿ, ಹಳೆಯದನ್ನ ಮರೆತು ಬಿಡಿ. ಆಗಿ ಹೋದ ಕಹಿ ಘಟನೆಗಳಿಗೆ ತಿಲಾಂಜಲಿ ಇಡಿ. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಈ 3 ಕಠಿಣವಾದ ಬದಲಾವಣೆಗಳನ್ನು ನೀವು ಈಗಲೇ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು, ನಿಮ್ಮ ಏಳಿಗೆಯನ್ನು ತಡೆಯಲು ಈ ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ, ಸಾಕ್ಷಾತ್ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಕುಂಭರಾಶಿಯವರೇ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನಿಮ್ಮ ಒಳಗಿನ ಅಪಾರವಾದ ಶಕ್ತಿಯನ್ನು ಗುರುತಿಸಿ. ನೀವು ಆಳಲು ಹುಟ್ಟಿದವರು, ಅನುಭವಿಸಲು ಅಲ್ಲ. ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಬರುವುದು ಖಂಡಿತ. ಇದು ನಿಮ್ಮ ಸಮಯ. ಎದ್ದು ನಿಲ್ಲಿ.